ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿರಂತರವಾಗಿ 11 ವರ್ಷಗಳಿಂದ ಪ್ರತಿ ವರ್ಷವೂ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದ ಬಳಿ ಇರುವ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯದ ಬಳಿ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತೆ. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಸಹ 12ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಬಹಳ ಅದ್ದೂರಿಯಾಗಿ ಜಾತ್ರೆಯನ್ನ ಮಾಡಲಾಯಿತು. ವಿವಿಧ ಕಲಾ ತಂಡಗಳೊಂದಿಗೆ ದೇವರ ಮೆರವಣಿಗೆಯೊಂದಿಗೆ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ರಥೋತ್ಸವಕ್ಕೆ ತಾಲೂಕು ದಂಡಾಧಿಕಾರಿಗಳಾಗಿರುವಂತಹ ಸುಧೀಂದ್ರರವರು ಚಾಲನೆ ನೀಡಿದರು. ಬಹಳ ಅದ್ದೂರಿಯಾಗಿ ರಥೋತ್ಸವ ಜರುಗಿತು. ದೇವಾಲಯದ ಆಡಳಿತ ಮಂಡಳಿಯಿಂದ ಜಾತ್ರೆಗೆ ಬರುವ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇದೇ ವೇಳೆ ದೇವಾಲಯದ ಧರ್ಮದರ್ಶಿ ರಾಮಕೃಷ್ಣ ಮಾತನಾಡಿ, ಸುಮಾರು 12 ವರ್ಷಗಳಿಂದ ನಿರಂತರವಾಗಿ ಜಾತ್ರೆ ಮಾಡುತ್ತಿದ್ದೇವೆ. ಈ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸವಿದೆ. ಬಹಳಷ್ಟು ದಾನಿಗಳ ಸಹಯೋಗದೊಂದಿಗೆ ದೇವಾಲಯವನ್ನ ಅಭಿವೃದ್ಧಿ ಮಾಡಲಾಗಿದೆ ಅಂತ ತಿಳಿಸಿದರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ನಮಗೆ ತಾಡಿಗೋಲಲ್ಲಿ ವಾಸ ಮಾಡಿಕೊಂಡಿದ್ವು. ಇಲ್ಲಿ ನಮ್ಮೂರು ಆಚೆ ಕಡೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೋಗ್ತಿದ್ವಿ ಬೆಟ್ಟದ ಮೇಲೆ. ಅಲ್ಲಿ ಒಂದು 15 ಜನನೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಆವಾಗ ನಾವು ಬಂದು ಹಿಂಗೆ ಚಿಕ್ಕ ವಯಸ್ಸಿನೆಲ್ಲ ನಿಮ್ಮಂಥವರೆಲ್ಲ ಸೇರಿಬಿಟ್ಟು ನಾವೇನಾದರೂ ಸಹಾಯ ಮಾಡಿದ್ದೀವಿ, ಸ್ವಲ್ಪ ಏನಾದರೂ ಅಭಿವೃದ್ಧಿ ಮಾಡಿದ್ರು. ಹಂಗೆ ಮಾಡಿ ಇವತ್ತು ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಈಗ 12ನೇ ವರ್ಷ ರಥೋತ್ಸವ. ಈ ರಥೋತ್ಸವಕ್ಕೆ ತುಂಬ ಕಾರ್ಯಕರ್ತರು ಅಂದರೆ ಇದು 500 ವರ್ಷದ ಹಳೆ ದೇವಸ್ಥಾನ. ಅವಾಗ ಏನೂ ಇರಲಿಲ್ಲ, ಒಂದು ಗುಡ್ಡ ಥರ ಇತ್ತು ಇಲ್ಲಿ. ಆ ಗುಡ್ಡನೆಲ್ಲ ಇವರು ಇದು ಮಾಡಿಕೊಂಡು ಅಭಿವೃದ್ಧಿಪಡಿಸಿ 12 ವರ್ಷದಿಂದ ರಥೋತ್ಸವ ಮಾಡಿ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕು ಅಂದರೆ ಕಾರ್ಯಕರ್ತರು ವಿ ರಾಮಕೃಷ್ಣ. ಈ ಕಾಲದಿಂದ ಈ ತಾಡಿಗೋಳು ಗ್ರಾಮದಲ್ಲಿ ಪ್ರಸನ್ನ ಸೋಮೇಶ್ವರ ಸ್ವಾಮಿ ಸುಮಾರು 500 ವರ್ಷಗಳ ಇತಿಹಾಸ ಇದೆ. ಈ ಇತಿಹಾಸದಲ್ಲಿ ನಾವು ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ನಗರದಲ್ಲಿ ವಾಸವಾಗಿದ್ದೀವಿ. ನಾವು ಇಲ್ಲಿಗೆ ಒಂದು ಆಗಮ ಕಾರ್ಯಕ್ರಮಕ್ಕೆ ನಮಗೆ ಅನುಮತಿ ಕೊಟ್ಟರು ನಮ್ಮ ರಾಮಕೃಷ್ಣನ ತಾಡಿಗೋಳು ರಾಮಕೃಷ್ಣನ. ನಾವು ಬಂದಿಲ್ಲ 13 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಾವು ಈ ಊರಿಗೆ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ನೋಡಿದಾಗ ಖಾಲಿ ಒಂದು ಗುಟ್ಟೆ ಅಷ್ಟೇ ಇದೆ, ಚಿಕ್ಕದಾಗಿ ಒಂದು ಪುಟ್ಟ ಗುಟ್ಟೆ ಇದೆ, ಬರೋದಕ್ಕೆ ಸಹ ಜಾಗ ಇರ್ತಾ ಇರಲಿಲ್ಲ. ಇವರ ಒಂದು ನೇತೃತ್ವದಲ್ಲಿ ಎಷ್ಟು ಶ್ರಮವನ್ನು ಹಾಕಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಗುಟ್ಟೆಯನ್ನು ತೆಗೆದುಕೊಂಡು ಇವತ್ತು ಇಷ್ಟು ವಿಶಾಲವಾದ ಜಾಗವನ್ನು ಮಾಡಿ ಈ ಪ್ರತಿ ವರ್ಷ ಅವರ ಕೈಲಿ ಯಥಾಶಕ್ತಿ ಏನಾಗುತ್ತೆ, ಇಲ್ಲಿ ಕೆಲವು ಜನ ಸಹಕಾರ ಕೊಡ್ತಾರೆ, ಕೆಲವು ಜನ ಸಹಕಾರ ಕೊಡೋದಿಲ್ಲ. ಆದರೂ ಸಹ ಬೇಜಾರನ್ನು ಮಾಡಿಕೊಂಡು